ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಇವತ್ತು ಮತ್ತೊಂದು ವಿಶೇಷವಾದಂಥ ವಿಡಿಯೋ ನಮ್ಮ ಮುಂದೆ ನಿಮ್ಮೆಲ್ಲರ ಪಕ್ಕದಲ್ಲಿ ಸಿಗುವಂತಹ ಒಂದು ತರಕಾರಿ ಹೇಗೆ ಇದು ಉಪಯೋಗ ಆಗುತ್ತೆ, ತರಕಾರಿ ಹಾಗೆ ಇದರ ಔಷಧಿ ಗುಣಗಳನ್ನ ನೋಡ್ತಾ ಹೋಗೋಣ. ಬೆಂಡೆಕಾಯಿ ಅಥವಾ ಲೇಡಿ ಫಿಂಗರ್ ಅಂತ ಏನು ಹೇಳ್ತೀವಿ, ಇದು ನೆತ್ತಿ ತಲೆ ಆರೈಕೆಗೆ ಬೆಂಡೆಕಾಯಿ ಬೆಸ್ಟ್ ಅನ್ನೋ ಒಂದು ವಿಷಯ ನಿಮಗೋಸ್ಕರ. ಯಾಕೆಂದರೆ ಬೆಂಡೆಕಾಯಿನ ಆಲ್ಮೋಸ್ಟ್ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ, ಅದರದ್ದು ಅನೇಕ ರೆಸಿಪಿಗಳು ಮಾಡಿ ತಿಂತಾರೆ. ಸೊ ಇದನ್ನು ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ಹಾಗೆಯೇ ಇದ್ರ ಬಗ್ಗೆ ತಾವು ಸಹ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಿದ್ದೀನಿ. ನಮಸ್ಕಾರ. ಹೌದು, ಸಾಮಾನ್ಯವಾಗಿ ನಾನು ಆಗ್ಲೇನೋ ಹೇಳ್ದಾಗೆ ಬೆಂಡೆಕಾಯಿನ ಆಹಾರವಾಗಿ ಸೇವಿಸಿದರೆ ಅಥವಾ ನೇರವಾಗಿ ಬೆಂಡೆಕಾಯಿನ ಕೂದಲಿನ ಆರೈಕೆಗೂ ಸಹ ಜನರು ಬಳಸ್ತಾ ಇರ್ತಾರೆ. ಅಂದರೆ ಡೈರೆಕ್ಟಾಗಿ ಆಹಾರವಾಗಿ ಸೇವಿಸೋದಲ್ದೇ ಕೂದಲಿನ ಆರೈಕೆಗೂ ಸಹ ಬಳಸ್ಬೋದು. ಹಾಗೆ ಕೂದಲಿಗೆ ಹೆಂಗಪ್ಪ ಪ್ರಯೋಜನಗಳು ಅಂತ ನಾವು ನೋಡ್ತಾ ಹೋದರೆ ನೋಡೋಣ ಬನ್ನಿ ಈ ಡೀಟೇಲ್ಸು. ಪೌಷ್ಟಿಕಾಂಶದ ಮುಖ್ಯವಾದಂಥ ಪ್ರಯೋಜನ ಏನಪ್ಪ ಅಂದರೆ ಆಮ್ಲ, ವಿಟಮಿನ್ ಎ, ಸಿ ಮತ್ತು ಉತ್ಕರ್ಷಣ ನಿರೋಧಕ ಅಂತ ಹೇಳ್ಬೋದು ಬೆಂಡೆಕಾಯಿ. ಕಬ್ಬಿಣ ಮತ್ತು ಕ್ಯಾಲ್ಸಿಯಂನಂತಹ ಖನಿಜಗಳು ತುಂಬಾ ಸಮೃದ್ಧವಾಗಿದೆ ಬೆಂಡೆಕಾಯಲ್ಲಿ. ಮಂಗ್ ಬೀನ್ಸ್ ಅಂತ ಏನು ಹೇಳ್ತೀವಿ, ಅದರ ನಂತರ ಪೋಷಕಾಂಶನ ದಟ್ಟವಾಗಿ ಕೂಡಿರುವಂಥ ಆಹಾರ ಅಂತ ಹೇಳಿದ್ರೆ ಬೆಂಡೆಕಾಯಿ. ಹಾಗೆ ಇದು ಅಂದರೆ ಪರೋಕ್ಷವಾಗಿ ಕೂದಲಿಗೂ ಸಹ ಇದು ಭಾಳನೇ ಆರೋಗ್ಯ ನೀಡುತ್ತೆ. ತಲೆ ಆರೋಗ್ಯಪ್ಪ ಹೆಂಗೆ ನಾವು ಮೇಂಟೈನ್ ಮಾಡೋದು ಈ ಬೆಂಡೆಕಾಯಿ ಯೂಸ್ಬಿಟ್ಟು ಅಂತ ಅನಿಸುತ್ತಲ್ವಾ, ನಿಮಗೆ ಯೋಚನೆ ಬರ್ಬೋದು. ಬೆಂಡೆಕಾಯಿ ಬೀಜಗಳನ್ನ ಪೇಸ್ಟ್ ಮಾಡಿ ಅದನ್ನು ತಲೆಗೆ ಹಚ್ಚೋದ್ರಿಂದ ಶುಷ್ಕತೆನ ನಿವಾರಣೆ ಮತ್ತು ಆರೋಗ್ಯಕರವಾದಂಥ ನೆತ್ತಿನ ನೀಡುತ್ತೆ. ಅಂದರೆ ಬೆಂಡೆಕಾಯಿನ ಬೀಜಗಳನ್ನ ತಗೊಂಡು ಅದನ್ನು ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ಹಾಗೇ ಅದು ಆಗುತ್ತೆ ಅಂತ ಕೆಲವರು ನಂಬ್ತಾರೆ. ಅದಲ್ದೇ ಇದಕ್ಕೆ ಮುಖ್ಯವಾಗಿ ಯಾವುದೇ ವೈಜ್ಞಾನಿಕವಾದಂಥ ಪುರಾವೆಗಳಿಲ್ಲ, ಇದು ಜಸ್ಟ್ ಮನೆ ಮದ್ದು ಅಂತ ಹೇಳ್ಬೋದು. ಹಾಗೆ ಇದನ್ನು ಬಳಸು ಸಹ ತುಂಬ ಜನ ಒಳ್ಳೆಯ ರಿಸಲ್ಟು ಸಹ ಪಡ್ಕೊಂಡಿದ್ದಾರೆ. ಏರ್ ಕಂಡೀಷನಿಂಗ್ ನೋಡಿ, ಏರ್ ಕಂಡೀಷನಿಂಗ್ ಮಾಡೋಕ್ಕೆ ನಾವು ಯಾವುದೋ ಶಾಂಪೂ ಅದು ಇದು ಅಂದರೆ ಸುಮಾರು ನಾವು ಕೆಮಿಕಲ್ ಯೂಸ್ ಆಗೋಂಥ ಒಂದು ಪದಾರ್ಥಗಳನ್ನ ಯೂಸ್ ಮಾಡ್ತಿರ್ತೀವಿ. ಸೊ ಈ ಒಂದು ಈರುಳ್ಳಿ ಲೋಳೆಸರ ಎಂಬ ನೈಸರ್ಗಿಕ ವಸ್ತು ಅಂತ ಏನು ಹೇಳ್ತೀವಿ, ಈರುಳ್ಳಿಲಿ ಲೋಳೆಸರ ಇದೆ, ಅದನ್ನು ಯೂಸ್ ಮಾಡ್ಬೋದು. ಹಾಗೆಯೇ ಲೋಳೆಸರನೇ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಈಗಿರುವಾಗ ನಾವು ಬೆಂಡೆಕಾಯನ್ನು ಸಹ ನಾವು ನೈಸರ್ಗಿಕವಾಗಿ ಕುದಿಸಿ ತಣ್ಣಗಾಗಿ ಕೂದಲನ್ನ ಬಾಚಿದರೆ ಅದು ಸಹ ಲೋಳೆ ರಸದಂತಹ ದ್ರವನ ಬಿಡುತ್ತೆ. ಮನೆಯಲ್ಲಿ ತಯಾರಿಸಿದಂತಹ ಏರ್ ಮಾಸ್ಕ್ಗಳನ್ನ ಬೆಂಡೆಕಾಯಲ್ಲಿ ಸಹ ಬಳಸ್ತಾರೆ. ಮನೆಯಲ್ಲಿ ತಯಾರಿಸಿದಂಥ ಏರ್ ಮಾಸ್ಕ್ ಅಂತ ಏನು ಹೇಳ್ತೀವಿ, ಅದನ್ನು ನೆತ್ತಿಲಿ ಹಚ್ಚಿ ಸ್ವಲ್ಪ ಸಮಯದ ಬಿಟ್ಟ ನಂತರ ಕೂದಲನ್ನ ಚೆನ್ನಾಗಿ ತೊಳೆಯೋದ್ರಿಂದ ತೇವಾಂಶನ ಉಳಿಸೋದಕ್ಕೆ ಸಹಾಯ ಮಾಡುತ್ತೆ. ಒಟ್ಟಿಗೆ ಹೇಳಬೇಕು ಅಂದರೆ ಕೂದಲಿನ ಆರೋಗ್ಯನ ಕಾಪಾಡೋದಕ್ಕೆ ನಮಗೆ ಬೆಂಡೆಕಾಯಿ ಭಾಳನೇ ಯೂಸ್ ಆಗಿದೆ. ಹಾಗೆಯೇ ಕೂದಲು ಬೆಳೆಯೋದಕ್ಕೂ ಸಹ ಬೆಂಡೆಕಾಯಿ ಭಾಳ ಯೂಸ್ ಆಗಿದೆ. ಹೆಂಗೆ ಅಂದರೆ ಆಹಾರ ಪೌಷ್ಟಿಕಾಂಶ ತುಂಬ ಇರೋದ್ರಿಂದ ಕೂದಲಿನ ಆರೋಗ್ಯ ಕಾಪಾಡೋದಕ್ಕೆ ಪರೋಕ್ಷವಾಗಿ ಬೆಂಡೆಕಾಯಿ ಸಹಾಯ ಮಾಡುತ್ತೆ. ಮತ್ತು ಇನ್ನೂ ಹೇಳಬೇಕು ಅಂದರೆ ನೆತ್ತಿಯ ಮಾಯಿಶ್ಚರೈಸರ್ ಅಂತ ಏನು ಹೇಳ್ಬೋದು, ಅದನ್ನು ಸಹ ಹೇಳ್ಬೋದು. ಅಮರ್ದಂಥ ಪೇಸ್ಟ್ ಅಥವಾ ಜ್ಯೂಸ್ ಮಿಶ್ರಣ ನಾವು ನೇರವಾಗಿ ನೆತ್ತಿಗೆ ಹಚ್ಚೋದ್ರಿಂದ ಒಣ ನೆತ್ತಿನೂ ಸಹ ತೀವ್ರಗೊಳಿಸುತ್ತೆ. ಅದೇನೇ ಬೆಂಡೆಕಾಯಿ ಗಮ್ಮಲ್ಲಿರುವಂತಹ ಜಲಸಂಚಯನವನ್ನು ಸಹ ಕೊಡುತ್ತೆ. ಇದು ನೆತ್ತಿಲಿ ಶುಷ್ಕತೆ ಅಂತ ಏನು ಹೇಳ್ತೀವಿ ಅಥವಾ ಡ್ರೈನೆಸ್ ಅನ್ನೋದನ್ನು ಕಡಿಮೆ ಮಾಡುತ್ತೆ ಬೆಂಡೆಕಾಯಿ. ಹಾಗೆ ಇದು ಸಹ ತುರಿಕೆನ ದೂರ ಮಾಡೋದಕ್ಕೂ ಸಹ ಬೆಂಡೆಕಾಯಿ ಭಾಳ ಯೂಸ್ಫುಲ್ ಆಗಿದೆ. ಹಾಗೆ ನಾನಾಗಲೇ ನಿಮ್ಗೆ ಹೇಳ್ದಂಗೆ ಇದಕ್ಕೆ ಯಾವುದೇ ಆದಂತಹ ಟೆಕ್ನಿಕಲಿ ಅಂದರೆ ವೈಜ್ಞಾನಿಕವಾಗಿ ಗೊತ್ತಿಲ್ಲ, ಇದೆಲ್ಲ ಮನೆ ಮದ್ದು ಒಬ್ಬರಿಂದ ಒಬ್ಬರಿಗೆ ಬಂದಿರುವಂಥ ವಿಷಯ. ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು, ಯಾವುದೇ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಬಳಸೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ನಿಮ್ಮ ಹತ್ತಿರದ ವೈದ್ಯರು ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ವೈದ್ಯರನ್ನ ಸಂಪರ್ಕ ಮಾಡಿ. ಯಾಕೆ ಅಂತ ಹೇಳ್ಬೋದು ಅಂದರೆ ಒಂದೊಂದು ವಸ್ತುಗಳು ಒಬ್ಬೊಬ್ಬರಿಗೆ ಅಲರ್ಜಿ ಇರುತ್ತೆ. ಒಬ್ಬರಿಗೆ ಬೆಂಡೆಕಾಯಿ ಯೂಸ್ ಆಗ್ಬೋದು, ಮತ್ತೊಬ್ಬರಿಗೆ ಈರುಳ್ಳಿ ಯೂಸ್ ಆಗ್ಬೋದು, ಮತ್ತೊಬ್ಬರಿಗೆ ಅಲರ್ಜಿ ಆಗ್ಬೋದು. ಅದಕ್ಕೋಸ್ಕರ ದಯವಿಟ್ಟು ನೀವು ಏನೇ ವಿಭಿನ್ನವಾಗಿ ಮಾಡೋಕ್ಕೋದ್ರೂ ಸಹ ಮುಂಚೆ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ತಾ ವಿಷಯನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.